ಚುನಾವಣೆ ರಾಷ್ಟ್ರಹಿತದ ಚುನಾವಣೆ. ಒಂದು ಕಡೆ ದೇಶಭಕ್ತರನ್ನ ಬೆಂಬಲಿಸುವ ಭಾರತೀಯ ಜನತಾ ಪಾರ್ಟಿ, ಇನ್ನೊಂದು ಕಡೆ ಕಾಂಗ್ರೆಸ್ನ ಗೆಲುವನ್ನ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿ ಘೋಷಣೆ ಕೂಗೋದ್ರ ಮೂಲಕ ಸಂಭ್ರಮಿಸ್ತಕ್ಕಂಥ ದೇಶ ವಿರೋಧಿಗಳ ಗುಂಪು. 2023 ವಿಧಾನಸಭಾ ಚುನಾವಣೆಯಲ್ಲಿ ಬೆಳಗಾಂನ ಉತ್ತರ ಕ್ಷೇತ್ರದ ಶಾಸಕರು ಗೆದ್ದಾಗ ಅಲ್ಲಿ ಕೇವಲ ಪಟಾಕಿ ಹೊಡೆಯಲಿಲ್ಲ, ಅಲ್ಲಿ ಕೇವಲ ಸಿಹಿ ಹಂಚಲಿಲ್ಲ, ಕಾಂಗ್ರೆಸ್ ಜಿಂದಾಬಾದ್ ಅಂತ ಮಾತ್ರ ಕೂಗಲಿಲ್ಲ. ಅಲ್ಲಿ ಘೋಷಣೆ ಕೂಗಿದ್ದು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿ. ನಾವು ಅನ್ಕೊಂಡ್ವಿ ಇದೊಂದು ಆಕಸ್ಮಿಕ ಇರಬಹುದು, ಯಾರೋ ಮನೆ ಹಾಳರು ದೇಶ ಹಾಳು ಮಾಡೋರು ಇರ್ತಾರೆ, ಇಂಥ ಜನ ದೇಶದ್ರೋಹಿಗಳು ಎಲ್ಲೋ ಹೊರಗಡೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದರೆ ಕಾಂಗ್ರೆಸ್ಸಿಗೂ ಇದಕ್ಕೂ ಸಂಬಂಧ ಇಲ್ವೇನೋ ಅಂತ ಅನ್ಕೊಂಡ್ವಿ. ಇತ್ತೀಚೆಗೆ ರಾಜ್ಯಸಭೆ ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ನಿಂದ ನಾಮಪತ್ರ ಸಲ್ಲಿಸಿದ್ದಂಥ ರಾಜ್ಯಸಭಾ ಸದಸ್ಯರಾಗಿ ಆಯ್ಕೆಯಾದಂಥ ಎಂಥ ಹುಸೇನ್ ಅವರು, ನಾಸೀರ್ ಹುಸೇನ್ ಅವರ ಗೆಲುವನ್ನ ಸಂಭ್ರಮಿಸಿದ್ದು ವಿಧಾನಸೌಧದಲ್ಲಿ. ಭಾರತ್ ಮಾತಾ ಕಿ ಜೈ ಅನ್ನೋದ್ರ ಮೂಲಕ ಸಂಭ್ರಮಿಸಲಿಲ್ಲ. ಅವರು ಸಂಭ್ರಮಿಸಿದ್ದು ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆ ಮೂಲಕ. ಮಾಧ್ಯಮ ಸ್ನೇಹಿತರು ರೆಕಾರ್ಡ್ ಮಾಡಿ ಹೇಳಿದ್ರು, ಪಾಕಿಸ್ತಾನ್ ಜಿಂದಾಬಾದ್ ಅಂತ ಘೋಷಣೆ ಕೂಗಿದ್ದಾರೆ ಅಂತ ಹೇಳಿ. ಕಾಂಗ್ರೆಸ್ನ ಹಿರಿಯ ಮುಖಂಡರ ಆದಿಯಾಗಿ 5-6 ಜನ ಸಚಿವರು ಹೇಳಿದ್ರು, ಅವ್ರು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಅಲ್ಲ ಕೂಗಿದ್ದು, ಅವ್ರು ಕೂಗಿದ್ದು ನಾಸೀರ್ ಹುಸೇನ್ ಜಿಂದಾಬಾದ್ ಅಂತ ಹೇಳಿ ಅಂತ. ನಾವು ಸಿದ್ದರಾಮಯ್ಯನವರು ಕಿವಿಗೆ ಚೆಂಡು ಹೂ ಇಟ್ಕೊಂಡಿದ್ದನ್ನು ನೋಡಿದ್ವಿ, DK ಶಿವಕುಮಾರ್ ಅವರು ಚೆಂಡು ಹೂ ಇಟ್ಕೊಂಡಿದ್ದನ್ನು ನೋಡಿದ್ವಿ, ಪರಮೇಶ್ವರ್ ಅವರು ಚೆಂಡು ಹೂ ಇಟ್ಕೊಂಡಿದ್ದನ್ನು ನೋಡಿದ್ವಿ, ಜಮೀರ್ ಅಹಮದ್ ಅವರು ಚೆಂಡು ಹೂ ಇಟ್ಕೊಂಡಿದ್ದನ್ನು ನೋಡಿದ್ದು. ರಾಜ್ಯದ ಜನರಿಗೆಲ್ಲ ಹೀಗೆ ಚೆಂಡು ಹೂ ಮುಡಿಸ್ತಾರೆ ಅಂತ ನಾವು ಅನ್ಕೊಂಡಿರ್ಲಿಲ್ಲ. ಮಾಧ್ಯಮದವರು ದಾಖಲೆ ಸಮೇತ ಬಿತ್ತರಿಸಿದಾಗ ಆಗ ಸೋಮೋಟೋ ಕೇಸ್ ರಿಜಿಸ್ಟರ್ ಮಾಡ್ತಾರೆ. ಅದಕ್ಕೆ ಮುಂಚೆ ದಿನೇಶ್ ಗುಂಡೂರಾವ್ ಕೂಡ ಹಂಗೆ ಕೂಗೇ ಇಲ್ಲ, ಜಮೀರ್ ಅಹಮದ್ ಕೂಡ ಹಂಗೆ ಕೂಗೇ ಇಲ್ಲ, ಪರಮೇಶ್ವರ್ ಅವರು ನಂಗೆ ಹಂಗೆ ಕೇಳೇ ಇಲ್ಲ, DK ಶಿವಕುಮಾರ್ ಇದೆಲ್ಲ ಬಿಜೆಪಿಯವ್ರ ಕಿತಾಪತಿ. ಈಗ FSL ರಿಪೋರ್ಟ್ ಬಂದಿದೆ. ಯಾರ್ ಕಿತಾಪತಿ ಸನ್ಮಾನ್ಯ ಸಿದ್ದರಾಮಯ್ಯನವರೇ? ಯಾರ್ ಕಿತಾಪತಿ ಸನ್ಮಾನ್ಯ DK ಶಿವಕುಮಾರ್ ಅವರೇ? ನಿಮ್ಮ ಪಾರ್ಟಿಯ ಗೆಲುವನ್ನ ಭಾರತೀಯರು ಸಂಭ್ರಮಿಸುವ ಸ್ಥಿತಿ ಇಲ್ಲ, ಕೇವಲ ಪಾಕಿಸ್ತಾನಿಯರು ಮಾತ್ರ ಸಂಭ್ರಮಿಸುವ ಸ್ಥಿತಿ ಇದೆ ಅಂತ ಹೇಳಿದ್ರೆ ನಿಮ್ದು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಂತ ಕರಿಬೇಕೋ ಅಥವಾ ಇನ್ಯಾವುದೋ ಕಾಂಗ್ರೆಸ್ ಅಂತ ಕರಿಬೇಕೋ ಗಂಭೀರವಾಗಿ ಆಲೋಚಿಸಬೇಕಾಗಿರೋ ಸಂಗತಿ ಇದೆ. ಯಾಕೆ ಹೀಗೆ ಕೂಗ್ತಾರೆ? ಅದಕ್ಕೆ ಕಾರಣ ಇದೆ. ಮಂಗಳೂರಿನಲ್ಲಿ ಕುಕ್ಕರ್ ಬಾಂಬ್ ಬಿಟ್ಟಾಗ ಕಾಂಗ್ರೆಸ್ ನಾಯಕರು, KPCC ಅಧ್ಯಕ್ಷರು ಹೇಳಿಕೆ ಕೊಟ್ಟರು, ದೇ ಆರ್ ಆಲ್ ಅವರ್ ಬ್ರದರ್ಸ್ ಅಂತ ಹೇಳಿ. DJ-ಹಳ್ಳಿ, KJ-ಹಳ್ಳಿನಲ್ಲಿ ಕಾಂಗ್ರೆಸ್ನ ಶಾಸಕರಾಗಿದ್ದಂತ ದಲಿತ ಶಾಸಕ ಅಖಂಡ ಶ್ರೀನಿವಾಸ ಮೂರ್ತಿಯವರ ಮನೆ ಸುಟ್ಟರು, ಪೊಲೀಸ್ ಠಾಣೆಗೆ ಬೆಂಕಿ ಹಾಕಿದ್ರು, 200ಕ್ಕೂ ಹೆಚ್ಚು ಮನೆ ಅಂಗಡಿಗಳನ್ನು ಸುಟ್ಟು ಹಾಕಿದ್ರು, 100 ವಾಹನಗಳನ್ನು ಸುಟ್ಟರು. ಇವರನ್ನೆಲ್ಲ ಸಮಾಜಘಾತಕರು ಅಂತ ಕರಿಬೇಕಾಗಿತ್ತು, ಇವರನ್ನೆಲ್ಲ ಕ್ರಿಮಿನಲ್ಗಳು ಅಂತ ಕರಿಬೇಕಾಗಿತ್ತು, ಇವರನ್ನೆಲ್ಲ ಮತಾಂಧರು ಅಂತ ಕರಿಬೇಕಾಗಿತ್ತು. ಕಾಂಗ್ರೆಸ್ ಅವ್ರನ್ನ ಕರೆದಿದ್ದು ಮತಾಂಧರು ಅಂತ ಅಲ್ಲ, ಕ್ರಿಮಿನಲ್ಗಳು ಅಂತ ಅಲ್ಲ, ಕಮ್ಯುನಲ್ಗಳು ಅಂತ ಅಲ್ಲ. ಕಾಂಗ್ರೆಸ್ ಅವರಿಗೆ ಸರ್ಟಿಫಿಕೇಟ್ ಕೊಟ್ಟಿದ್ದು ಇವರೆಲ್ಲ ಅಮಾಯಕರನ್ನ ಬಂಧಿಸಿ ಜೈಲಿಗೆ ಹಾಕಿದ್ದಾರೆ ಅಂತ ಅವ್ರ ಪರವಾಗಿ ವಕಾಲತ್ ವಹಿಸಿದ ಪರಿಣಾಮ, ಅವ್ರ ಪರವಾಗಿ
ಅಡ್ವೊಕೇಟ್ ಮಾಡಿದ ಪರಿಣಾಮ ರಾಮೇಶ್ವರ ಕೆಪೆಗೆ ಬಂದು ಬಾಂಬ್ ಹಾಕಿದ್ರು. ಇವರೊಂದು ಅಧಿಕಾರಕ್ಕೆ ಬಂದಾಗ ಒಂದು ಸ್ಲೋಗನ್ ಹಾಕಿದ್ರು, ನಮ್ದು ಬ್ರಾಂಡ್ ಬೆಂಗಳೂರು ಅಂತ ಹೇಳಿ. ಬ್ರಾಂಡ್ ಬೆಂಗಳೂರು ಮಾದರಿ ನೋಡಿದ್ದೀರಾ? ಬ್ರಾಂಡ್ ಬೆಂಗಳೂರು ಮಾದರಿ ಯಾವುದು ಅಂದ್ರೆ ಬಾಂಬ್ ಹಾಕೋದು ಬ್ರಾಂಡ್ ಬೆಂಗಳೂರಿನ ಮಾದರಿ. ಒಂದು ಟ್ಯಾಂಕರ್ ನೀರಿಗೆ ರಾಜಸ್ಥಾನಕ್ಕಿಂತ ಜಾಸ್ತಿ रेट इली. राजस्थान में एक टैंकर पानी के लिए कितना देता है आप लोग? 2000. यहां बेंगलुरु में 6000 एक टैंकर पानी के लिए. वो ब्रांड बेंगलुरु का मॉडल है. ब्रांड बेंगलुरु मादरी ಯಾವುದು ಅಂತ ಹೇಳಿದ್ರೆ ರಾಜಸ್ಥಾನಕ್ಕಿಂತ ನೀರಿಗೆ ಬೆಂಗಳೂರಿನಲ್ಲಿ ಬೆಲೆ ಜಾಸ್ತಿ ಆಗಿದೆ. ಇದು ಇವರ ಬ್ರಾಂಡ್ ಬೆಂಗಳೂರಿನ ಮಾದರಿ. ಕಾಂಗ್ರೆಸ್ನ ಬ್ರಾಂಡ್ ಬೆಂಗಳೂರು ಏನು ಅಂದ್ರೆ ಕುಡಿಯಕ್ಕೂ ನೀರಿಲ್ಲ, ಇನ್ನು ಉಳಿದಿದ್ದಕ್ಕೆ ನೀರಿದೆಯೋ ಇಲ್ಲೋ ಗೊತ್ತಿಲ್ಲ. ಕುಡಿಯಕ್ಕೆ ನೀರಿಲ್ಲ ಅಂದ್ರೆ ಉಳಿದಿದ್ದಕ್ಕೆಲ್ಲ ನೀರಿದೆಯಾ, ಸ್ನಾನ ಮಾಡಿದ್ರಾ ಅಂತ ಕೇಳಂಗಿಲ್ಲ. ಕೇಳಿದ್ರೆ ಹೇಳ್ತಾರೆ ಕುಡಿಯಕ್ಕೆ ನೀರಿಲ್ಲ, ಸ್ನಾನ ಎಲ್ಲಿ ಮಾಡೋಣ ಅಂತ ಹೇಳಿ. ಇದು ಇವರು ಬ್ರಾಂಡ್ ಬೆಂಗಳೂರಿನ ಮಾದರಿ. ಇವರ ಇಂಡಿಯಾ ಅಲಯನ್ಸ್ ಅನ್ನ ಉಳಿಸ್ಕೊಳ್ಬೇಕು ಅಂತ ಹೇಳಿ ತಮಿಳುನಾಡಿನವ್ರು ಕೇಳೋಕ್ಕಿಂತ ಮುಂಚೆ ನೀರು ಬಿಟ್ರು. ಇಲ್ಲಿ ಕುಡಿಯಕ್ಕೆ ನೀರಿಲ್ಲ. ಇವರು ರಾಜ್ಯದ ಹಿತ ಕಾಪಾಡೋ ಮಾದರಿ. ಇನ್ನೊಬ್ಬ ಇವರು ಇಂಡಿಯಾ ಅಲಯನ್ಸ್ ಪಾರ್ಟ್ನರ್ ಬೆಂಗಳೂರಿನಲ್ಲಿರುವ ಕಂಪನಿಗಳೆಲ್ಲ ಕೇರಳಕ್ಕೆ ಬನ್ನಿ ಅಂತ ಕರೆ ಕೊಟ್ಟಿದ್ದಾರೆ. ಇಲ್ಲಿ ನೀರು ಇಲ್ಲ ನಿಮಗೆ, ನಾವು ನೀರು ಕೊಡ್ತೀವಿ ಅಂತ ಹೇಳಿ. ಕಾಂಗ್ರೆಸ್ನ ಪಾರ್ಟ್ನರ್ಶಿಪ್ ಉಳಿಸ್ಕೊಳ್ಬೇಕು ಅಂತ ಹೇಳಿ ಕಂಪನಿಗಳನ್ನೆಲ್ಲ ಕೇರಳಕ್ಕೆ ಕಳಿಸಿದ್ರು ಆಶ್ಚರ್ಯ ಪಡಬೇಡಿ. ಇವರು ಪಾರ್ಟ್ನರ್ಶಿಪ್ ಉಳಿಸ್ಕೋಬೇಕು ಅಂತ ಬೆಂಗಳೂರಿನ ಜನರಿಗೆ ದೋಖಾ ಮಾಡಿದ್ರು, ಮಂಡ್ಯದ ಜನರಿಗೆ ದೋಖಾ ಮಾಡಿದ್ರು. ಮಂಡ್ಯದ ರೈತರಿಗೆ ನೀರು ಕೊಡಲಿಲ್ಲ, ಮೈಸೂರಿಗೆ ನೀರು ಕೊಡಲಿಲ್ಲ, ಬೆಂಗಳೂರಿಗೆ ಕುಡಿಯಕ್ಕೆ ನೀರು ಕೊಡಬೇಕು ಅನ್ನುವಂತ ಯೋಚನೆನೂ ಮಾಡಲಿಲ್ಲ. ಯೋಚನೆನೂ ಮಾಡ್ದಲೇನೆ ತಮಿಳುನಾಡಿನವ್ರು ಕೇಳಕ್ ಮುಂಚೆ ನೀರು ಬಿಟ್ರು. ಈಗ ಇಲ್ಲಿರುವಂತ ಐಟಿ ಬಿಟಿ ಉದ್ದಿಮೆಗಳಿಗೆ ನೀರಿಲ್ಲ, ಫುಲ್ ಖುಷಿಯಾಗಿದ್ದಾರೆ. ಯಾರು ಅಂದ್ರೆ ಇವರು ಕಮ್ಯುನಿಸ್ಟ್ ಸ್ನೇಹಿತರು. ಆ ಕಮ್ಯುನಿಸ್ಟ್ ಸ್ನೇಹಿತರು ಫುಲ್ ಖುಷಿಯಾಗಿದ್ದಾರೆ. ಆ ಕಮ್ಯುನಿಸ್ಟ್ ಸ್ನೇಹಿತರು ಹೇಳ್ತಾ ಇದ್ದಾರೆ ಇಲ್ಲಿರೋ ಉದ್ದಿಮೆದಾರರೆಲ್ಲ ಕೇರಳಕ್ಕೆ ಬನ್ನಿ ಅಂತ ಹೇಳಿ. ಇವ್ರ ಸಂಬಂಧ ಉಳಿಸ್ಕೊಳ್ಳೋಕೆ ಕರ್ನಾಟಕಕ್ಕೆ ದೋಖಾ ಮಾಡ್ತಿದ್ದಾರೆ, ಬೆಂಗಳೂರಿನವರಿಗೆ ದೋಖಾ ಮಾಡ್ತಿದ್ದಾರೆ. ಅದಕ್ಕೆ ನಾನು ಹೇಳಿದೆ, ಈ ಚುನಾವಣೆ ಬೆಂಗಳೂರು ಅದು ಉದ್ಯಾನ ನಗರಿಯಾಗಿ ಉಳಿಬೇಕು, ಬೆಂಗಳೂರು ಐಟಿ ಸಿಟಿಯಾಗಿ ಉಳಿಬೇಕು, ಬೆಂಗಳೂರು ಬಿಟಿ ಸಿಟಿಯಾಗಿ ಉಳಿಬೇಕು, ಬೆಂಗಳೂರು ಕೆಂಪೇಗೌಡ ಕಟ್ಟಿದ ಬೆಂಗಳೂರು, ಆ ಕೆಂಪೇಗೌಡನ ಹೆಸರು ಉಳಿಸುವ ಬೆಂಗಳೂರು ಆಗಬೇಕು. ನಮಗೆ ಬಾಂಬ್ ಬೆಂಗಳೂರು ಬೇಡ, ಕುಡಿಯಕ್ಕೆ ನೀರು ಕೊಡದೇ ಇರುವಂತ ಕಾಂಗ್ರೆಸ್ ಬೇಡ ಅಂತ ತೀರ್ಮಾನ ಮಾಡುವ ಸಂದರ್ಭ ಇದು. ನಾನು ನಿಮ್ಮ ಹತ್ರ ವಿನಂತಿ ಮಾಡ್ತಾನೆ, ಬೆಂಗಳೂರಿನ ಬಾಂಬ್ರಿಂದ ರಕ್ಷಿಸೋದಕ್ಕೆ ಕೇವಲ ಬೆಂಗಳೂರಿನ ಮತದಾರರ ಕೈನಲ್ಲಿ ಸಾಧ್ಯ ಇದೆ. ಬೆಂಗಳೂರಿನ ಬಾಂಬ್ನಿಂದ ರಕ್ಷಣೆ ಕೊಡೋದಕ್ಕೆ, ಕರ್ನಾಟಕವನ್ನ ಬಾಂಬ್ನಿಂದ ರಕ್ಷಣೆ ಕೊಡೋದಕ್ಕೆ ಮತ್ತೊಮ್ಮೆ ಮೋದಿಯವರು ಪ್ರಧಾನಮಂತ್ರಿ ಆಗಬೇಕು. ಯಾರು ಪ್ರಧಾನಿ ಆಗಬೇಕು ಹೇಳಿ ಜೋರಾಗಿ? ಮತ್ತೊಮ್ಮೆ 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 ಮೋದಿಯವರು ಪ್ರಧಾನಿಯಾಗಬೇಕು. ಮೋದಿಯವರು ಪ್ರಧಾನಿ ಆದ್ರೆ ಭಯೋತ್ಪಾದನೆ ಮಾಡುವವರ ಬಾಲ ಅಲ್ಲ, ತಲೆನೂ ಏನಾಗುತ್ತೆ? ಕಟ್ಟಾಗುತ್ತೆ. ಬರೀ ಬಾಲ ಕಟ್ಟಾಗಲ್ಲ, ತಲೆಯೂ ಕಟ್ಟಾಗುತ್ತೆ. ಪುಲ್ವಾಮಾದಲ್ಲಿ ಭಯೋತ್ಪಾದನೆ ಚಟುವಟಿಕೆ ಮಾಡಿದ್ರು, ಅವ್ರಿಗೆ ಬುದ್ಧಿ ಕಲಿಸೋದಕ್ಕೆ ಪಾಕಿಸ್ತಾನದಲ್ಲಿ ಇದ್ದಂತ ಭಯೋತ್ಪಾದಕರ ತರಬೇತಿ ಕೇಂದ್ರಕ್ಕೆ ಬಾಂಬ್ ಹಾಕಿ ಬಂದ್ರು ನಮ್ಮ ಸೈನಿಕರು. ಇದು ನಮ್ಮ ಭಾರತದ ತಾಕತ್ತು. ಅದಕ್ಕಾಗಿ ನಾನು ನಿಮ್ಮ ಹತ್ರ ವಿನಂತಿ ಮಾಡ್ತಾನೆ, ನಮಗೆ ಬಾಂಬ್ ಬೆಂಗಳೂರು ಬೇಡ. ಬಾಂಬ್ ಬೆಂಗಳೂರು ಬೇಡ ಅಂತಂದ್ರೆ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿಯನ್ನು ಗೆಲ್ಲಿಸಬೇಕು, ನರೇಂದ್ರ ಮೋದಿ ಅವರನ್ನ ಪ್ರಧಾನಮಂತ್ರಿ ಮಾಡಬೇಕು ಅಂತೇಳಿ ವಿನಂತಿ ಮಾಡ್ಲಿಕ್ಕೆ ಬಯಸ್ತೇನೆ ಬಂಧುಗಳೇ. ಇಷ್ಟು ಮಾತ್ರ ಅಲ್ಲ, ಜಗತ್ತಿನಲ್ಲಿ ಭಾರತದ ಗೌರವ ಜಾಸ್ತಿ ಆಗಿದೆ, ಭಾರತದ ತಾಕತ್ತು ಜಗತ್ತಿನಲ್ಲಿ ಪರಿಚಯ ಆಗಿದೆ. ಜಗತ್ತಿನ ಎಲ್ಲೇ ಹೋದ್ರೂ ಕೂಡ ಎಲ್ಲ ಕಡೆ ಹೇಳ್ತಾರೆ
ಭಾರತ್ ಮಾತಾ ಕಿ ಜೈ. ಎಲ್ಲ ಕಡೆ ಹೇಳ್ತಾರೆ ಮೋದಿ ಮೋದಿ ಮೋದಿ. ಏನ್ ಹೇಳ್ತಾರೆ? ಜೋರಾಗಿ ಏನ್ ಹೇಳ್ತಾರೆ? ಏನ್ ಹೇಳ್ತಾರೆ? ಮೋದಿ 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 ಅಂತ ಘೋಷಣೆ ಕೂಗ್ತಾರೆ. ಅಷ್ಟು ಮಾತ್ರ ಅಲ್ರಿ, ಆಸ್ಟ್ರೇಲಿಯನ್ ಪ್ರೆಸಿಡೆಂಟ್ ಹೇಳಿದ್ರು ಮೋದಿ ಇಸ್ ದ, ಏನ್ ಹೇಳಿದ್ರು? ಮೋದಿ ಇಸ್ ದ ಬಾಸ್ ಅಂತ ಹೇಳಿದ್ರು. ಅಮೆರಿಕನ್ ಪ್ರೆಸಿಡೆಂಟ್ ಹೇಳಿದ್ರು ಯು ಆರ್ ಮೋಸ್ಟ್ ಪಾಪ್ಯುಲರ್ ಲೀಡರ್ ಇನ್ ದ ವರ್ಲ್ಡ್. ಅಮೆರಿಕನ್ ಪ್ರೆಸಿಡೆಂಟ್ ಹೇಳಿದ್ದು. ಸಿದ್ದರಾಮಯ್ಯನವರೇ ಹೇಳಿದ್ದು ಅಮೆರಿಕನ್ ಪ್ರೆಸಿಡೆಂಟು, ಹೇಳಿದ್ದು ಆಸ್ಟ್ರೇಲಿಯನ್ ಪ್ರೆಸಿಡೆಂಟು. ಅಷ್ಟು ಮಾತ್ರ ಅಲ್ಲ, ನಿಮಗೆ ಮೋದಿ ಅವ್ರನ್ನ ಕಂಡ್ರೆ ಆಗಲ್ಲ, ಹೊಟ್ಟೆ ಕಿಚ್ಚು. ನೀವು ಹೇಳ್ತೀರಿ ಮೋದಿ ಸುಳ್ಳು ಹೇಳ್ತಾರೆ ಅಂತ ಹೇಳಿ. ನಾನು ಕೇಳ್ತೇನೆ, ಮೋದಿ ಪ್ರಧಾನಮಂತ್ರಿ ಆಗದೇ ಇದ್ರೆ 140 ಕೋಟಿ ಜನರಿಗೆ ಕೋವಿಡ್ ವ್ಯಾಕ್ಸಿನ್ ಅನ್ನು ಉಚಿತವಾಗಿ ಹಾಕ್ಲಿಕ್ಕೆ ಸಾಧ್ಯ ಆಗ್ತಿತ್ತಾ? ನೀವ್ಯಾರು ದುಡ್ಡು ಕೊಟ್ರಾ? ಯಾರ್ಯಾರಿಗೆ ಕೋವಿಡ್ ವ್ಯಾಕ್ಸಿನ್ ಆಗಿದೆ ಕೈ ಎತ್ರಿ. ಎಲ್ರಿಗೂ ಆಗಿದೆ. ನೀವೇನಾದ್ರು ದುಡ್ಡು ಕೊಟ್ರಾ? ಅಮೆರಿಕಾದಲ್ಲಿ ಒಂದು ಫೈಜರ್ ಇಂಜೆಕ್ಷನ್ಗೆ 34,000, 2 ಕೊಡಬೇಕು ಅಂದ್ರೆ 68,000, 3ಕ್ಕೆ 1,02,000. ನಾವೆಷ್ಟು ಕೊಟ್ವಿ? ₹1 ಕೊಡ್ಲಿಲ್ಲ. ಯಾಕೆ ಅಂದ್ರೆ ಮೋದಿಯವರಿದ್ದ ಕಾರಣಕ್ಕೆ. ಉಕ್ರೇನ್ ರಷ್ಯಾ ಯುದ್ಧದ ಸಂದರ್ಭದಲ್ಲಿ 23,000 ಜನ ಭಾರತೀಯ ವಿದ್ಯಾರ್ಥಿಗಳು ಸೆಲ್ ಬಡಿದು ನಮ್ಮ ರಾಣೆಬೆನ್ನೂರಿನ ಒಬ್ಬ ವಿದ್ಯಾರ್ಥಿ ಆ ಯುದ್ಧದ ಸಂದರ್ಭದಲ್ಲಿ ತೀರ್ಕೊಂಡ್ರು. ಆಗ ಸಿದ್ದರಾಮಯ್ಯನವ್ರ ಸ್ಟೇಟ್ಮೆಂಟು, ಈ ಸಾವಿಗೆ ಮೋದಿಯೇ ಕಾರಣ. ಮೋದಿ ನಿಶ್ಚಯ ಮಾಡಿದ್ರು ಇನ್ನೊಬ್ಬ ಭಾರತೀಯನಿಗೆ ತೊಂದರೆ ಆಗಬಾರ್ದು ಅಂತ ನಿಶ್ಚಯ ಮಾಡಿದ್ರು. 2 ರಾಷ್ಟ್ರಗಳ ಅಧ್ಯಕ್ಷರ ಜೊತೆ ಮಾತಾಡಿದ್ರು. 48 ಗಂಟೆಗಳ ಕಾಲ ಯುದ್ಧ ನಿಲ್ಲಿಸಿದ್ರು. ಭಾರತದ ಧ್ವಜವನ್ನು ಹಿಡ್ಕೊಂಡು ಭಾರತದ ವಿದ್ಯಾರ್ಥಿಗಳ ಜೊತೆಗೆ ಪಾಕಿಸ್ತಾನ, ಬಾಂಗ್ಲಾದೇಶ, ಶ್ರೀಲಂಕಾ, ನೇಪಾಳ ಈ ಎಲ್ಲ ವಿದ್ಯಾರ್ಥಿಗಳು ಭಾರತ್ ಮಾತಾ ಕಿ ಜೈ ಅಂತೇಳಿ ಉಕ್ರೇನ್ನಿಂದ ಸುರಕ್ಷಿತವಾಗಿ ಬಂದ್ರಲ್ಲ, ಇದಕ್ಕೆ ಕಾರಣ ಯಾರು? ಇದು ಭಾರತದ ತಾಕತ್ತು, ಇದು ಮೋದಿಯವರ ತಾಕತ್ತು. ವಿಶ್ವದ 11 ರಾಷ್ಟ್ರಗಳು ತಮ್ಮ ದೇಶದ ಉನ್ನತ ನಾಗರಿಕ ಪ್ರಶಸ್ತಿಯನ್ನು ಮೋದಿ ಅವರಿಗೆ ಕೊಟ್ಟಿದ್ದಾರೆ. ಜಗತ್ತಿನಲ್ಲಿ ಭಾರತದ ತಾಕತ್ತು ಜಾಸ್ತಿಯಾಗಿದೆ, ಭಾರತದ ಸಾಮರ್ಥ್ಯ ಜಾಸ್ತಿಯಾಗಿದೆ. ಇಸ್ರೇಲ್ನಲ್ಲಿ, ಇರಾನ್ನಲ್ಲಿ, ಇರಾಕ್ನಲ್ಲಿ, ಆಫ್ಘಾನಿಸ್ತಾನದಲ್ಲಿ, ಸುಡಾನ್ನಲ್ಲಿ ಎಲ್ಲಿ ಭಾರತೀಯರು ಸಂಕಷ್ಟದಲ್ಲಿದ್ದರೂ ಕೂಡ ಅವರಿಗೊಂದು ವಿಶ್ವಾಸ ಇದೆ, ಮೋದಿ ನಮ್ಮ ಜೊತೆಗಿದ್ದಾರೆ ಅಂತಕ್ಕಂಥ ವಿಶ್ವಾಸ ಇದೆ. ಮೋದಿ ನಮ್ಮನ್ನ ರಕ್ಷಣೆ ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ. ಮೋದಿ ಭಾರತೀಯರನ್ನು ರಕ್ಷಣೆ ಮಾಡಿದ್ರೆ ಕಾಂಗ್ರೆಸ್ ಮತ್ತು ಅದರ ಮಿತ್ರ ಪಕ್ಷಗಳು ಭ್ರಷ್ಟರ ರಕ್ಷಣೆಗೆ ಹೊರಟಿದ್ದಾವೆ. ಭಾರತೀಯರ ರಕ್ಷಣೆಗೆ ಮೋದಿ, ಭ್ರಷ್ಟರ ರಕ್ಷಣೆಗೆ ಕಾಂಗ್ರೆಸ್, ಭ್ರಷ್ಟರ ರಕ್ಷಣೆಗೆ ಆಮ್ ಆದ್ಮಿ ಪಾರ್ಟಿ, ಭ್ರಷ್ಟರ ರಕ್ಷಣೆಗೆ ಡಿಎಂಕೆ, ಭ್ರಷ್ಟರ ರಕ್ಷಣೆಗೆ ಜೆಎಂಎಂ, ಭ್ರಷ್ಟರ ರಕ್ಷಣೆಗೆ ಟಿಎಂಸಿ, ಭ್ರಷ್ಟರ ರಕ್ಷಣೆಗೆ ಲಾಲು ಪ್ರಸಾದ್ ಯಾದವ್, ಭಾರತೀಯರ ರಕ್ಷಣೆಗೆ ನರೇಂದ್ರ ಮೋದಿ. ಯಾಕೆಂದ್ರೆ ಅವ್ರು ಹೇಳಿದ್ರು ನನ್ನ ಪರಿವಾರ ಅಂತ ಹೇಳಿದ್ರೆ ದೇಶದ 140 ಕೋಟಿ ಜನ ನನ್ನ ಪರಿವಾರ ಅಂತ ಹೇಳಿದ್ರು. ಅವ್ರು ಹೇಳಿಲ್ಲ ನನ್ನ ಜಾತಿಯವರು ಅಂತ ಹೇಳಿ, ಅವ್ರು ಹೇಳಿಲ್ಲ ಹಿಂದೂಗಳು ಮಾತ್ರ ಅಂತ, ಅವ್ರು ಹೇಳಿಲ್ಲ ಭಾರತದ 140 ಕೋಟಿ ಜನವೂ ಕೂಡ ನನ್ನ ಪರಿವಾರ ಅಂತ ಅವ್ರು ಹೇಳಿದ್ರು. ಆ ಮೋದಿಯವರು ಮತ್ತೆ ಪ್ರಧಾನಿಯಾಗಿ ಆಯ್ಕೆ ಆಗಬೇಕು. ಬಡವರಿಗೆ ಬಲ ಕೊಡುವ ಕೆಲಸವನ್ನು ಮಾಡಿದ್ರು. ಬೀದಿ ಬದಿ ವ್ಯಾಪಾರಸ್ಥರಿಗಾಗಿ PM ಸ್ವನಿಧಿ ಯೋಜನೆ, ದುಡಿಯುವ ವರ್ಗಕ್ಕಾಗಿ PM ವಿಶ್ವಕರ್ಮ ಯೋಜನೆ, ಮುದ್ರಾ ಯೋಜನೆ, ಹೀಗೆ 10 ಹಲವು ಯೋಜನೆಗಳ ಮೂಲಕ ಬಡವರಿಗೆ ಬಲ ಕೊಡುವ ಕೆಲಸವನ್ನ ಮಾಡಿದ್ದಾರೆ. ಗರೀಬಿ ಕಲ್ಯಾಣ ಅನ್ನ ಯೋಜನೆಯ ಮೂಲಕ ಉಚಿತವಾಗಿ ರೇಷನ್ ಕೊಟ್ಟಿದ್ದಾರೆ. ಬಡವರಿಗೆ ಬಲ ಕೊಡ್ತಿರ್ತಕ್ಕಂಥ, ಮಹಿಳೆಯರಿಗೆ ಶಕ್ತಿ ತುಂಬುತ್ತಿರ್ತಕ್ಕಂಥ, ಭಾರತಕ್ಕಾಗಿ ಕೆಲಸ ಮಾಡ್ತಿರ್ತಕ್ಕಂಥ, ಭಾರತ ವಿಶ್ವಗುರು ಆಗಬೇಕು ಅಂತ ಕೆಲಸ ಮಾಡ್ತಿರ್ತಕ್ಕಂಥ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಿಯಾಗೋದಕ್ಕೆ 26ನೇ ತಾರೀಕು ನಡೀತಕ್ಕಂಥ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಕಮಲದ ಹೂವಿಗೆ ಮತ ಹಾಕೋದ್ರ ಮೂಲಕ PC ಮೋಹನ್ ಅವರು ಸಂಸದರಾಗಿ ಬೌಂಡ್ರಿ ಹೊಡಿಬೇಕು. ಸಂಸದರಾಗಿ ಅವರು ಬೌಂಡ್ರಿ ಹೊಡಿಬೇಕು. ಆ ಬೌಂಡ್ರಿ ಹೊಡೆಯೋ ರೀತಿಯಲ್ಲಿ ಆಶೀರ್ವಾದ ಮಾಡಿ ಅಂತೇಳಿ ವಿನಂತಿ ಮಾಡಿ, ಈ ಚುನಾವಣೆ ದೇಶದ ಹಿತಕ್ಕಾಗಿ, ಈ ಚುನಾವಣೆ ಬಡವರ ಕಲ್ಯಾಣಕ್ಕಾಗಿ, ಈ ಚುನಾವಣೆ ಭಾರತವನ್ನು ವಿಶ್ವಗುರು ಮಾಡೋದಕ್ಕಾಗಿ, ಅದಕ್ಕಾಗಿ ಆಶೀರ್ವಾದ ಮಾಡಿ ಅಂತೇಳಿ ವಿನಂತಿಸಿ ಎಲ್ಲರಿಗೂ ಒಂದ್ಸಿ ನಾನು ಮಾತು ಮುಗಿಸ್ತೇನೆ. ಭಾರತ್ ಮಾತಾ ಕಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.
ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.